ಹಣಗೆರೆ ಕಟ್ಟೆಯಿಂದ ತೆರಳುತ್ತಿದ್ದ ಕ್ಯಾಂಟ್ರಾ ಲಾರಿಯೊಂದು ಕೊಡಂದೂರಿನ ಬಳಿ ಪಲ್ಟಿ ಹೊಡೆದಿರುವ ಘಟನೆ ಸಂಭವಿಸಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೊಡಂದೂರಿನ ಹುಲ್ಲತ್ತಿ ರಸ್ತೆಯಲ್ಲಿ ಕ್ಯಾಂಟ್ರಾ ಲಾರಿಯೊಂದು ಪಲ್ಟಿ ಹೊಡೆದ ಹಿನ್ನೆಲೆ 5 ವರ್ಷದ ಬಾಲಕ ಸಾವನ್ನಪ್ಪಿರುವ ಘಟನೆ ಶನಿವಾರ ನಡೆದಿದೆ. ದಾವಣಗೆರೆ ಜಿಲ್ಲೆಯ ಹರಿಹರದಿಂದ ಸುಮಾರು 30 ಜನ ಭಕ್ತರು ತೀರ್ಥಹಳ್ಳಿಯ ಹಣಗೆರೆ ಕಟ್ಟೆ ದೇವಸ್ಥಾನಕ್ಕೆ ಆಗಮಿಸಿದರು. ಇವರೆಲ್ಲ ಹಣಗೆರೆ ಕಟ್ಟೆಗೆ ಬಂದು ಹಿಂತೆರಳುವ ಸಮಯದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು, ಅಪಘಾತದಲ್ಲಿ 5 ವರ್ಷದ ಬಾಲಕ ಮೊಹಮ್ಮದ್ ಶಾಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈ ಅಪಘಾತದಲ್ಲಿ ಗಾಯಗೊಂಡ ಸುಮಾರು 25ಕ್ಕೂ ಹೆಚ್ಚು ಜನರನ್ನು ತೀರ್ಥಹಳ್ಳಿಯ ಸರ್ಕಾರಿ ಹಾಗೂ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಶಾಸಕರಾದ ಆರ್ಗ ಜ್ಞಾನೇಂದ್ರ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯಾಧಿಕಾರಿಗಳು, ಟೆಕ್ನಿಷಿಯನ್ಗಳು ಹಾಗೂ ಪ್ರಥಮ ಚಿಕಿತ್ಸೆಗೆ ಬೇಕಾದ ಹತ್ತಿ ಕೂಡ ಇಲ್ಲ ಎಂಬ ಗಾಯಾಳುಗಳ ಸಂಬಂಧಿಕರ ಹೇಳಿಕೆ ಕೇಳಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಗರಂ ಆಗಿದ್ದಾರೆ. ನಮ್ಮ ಆಸ್ಪತ್ರೆ ಅಂತ ನಾವು ಏನು ಆಸ್ಪತ್ರೆ ಅಂತ ಕೂಡ ಒಂದು ಜೀವ ಉಳಿಸ್ತೀವಿ. ಪೂರ್ಣ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾನೇನು ಹೇಳ್ತಾ ಇಲ್ಲ. ಅದು ನಮ್ಮ ಫರ್ದರ್ ಒಂದು ಟ್ರೀಟ್ಮೆಂಟ್, ಒಂದು ಸಣ್ಣ ಟ್ರೀಟ್ಮೆಂಟ್ ಆ ಮಗುಗೊಂಡು ಇದಾಕೋದು. ಕಾಟನ್ ತರಕ್ಕೆ ಹೋಗ್ತಾ ಇದ್ದೆ ನಾನು. ಕಾಟನ್ ಇಲ್ಲ ಅಂತ ಕಾಟನ್ ತರಕ್ಕೆ ಹೋಗ್ತಾ ಇದ್ದೆ. ಆಸ್ಪತ್ರೆಯಲ್ಲಿ ಒಂದು ಕಾಟನ್ ಸಿಗುತ್ತೆ, ಏನು ಇರಲಿಲ್ಲ ಅಂತ ಅಲ್ಲಿ ಪಟ್ಟಂತ ಅಲ್ಲಿಗೆ ಹೋಗಿ ಆಸ್ಪತ್ರೆ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಡಾಕ್ಟರ್ಸು ಇದ್ದರು. ಕಳೆದ ಸೀಸನ್ನಲ್ಲಿ ಒಂದು ಟ್ರಾನ್ಸ್ಫರ್ಸ್ ಸರ್ಕಾರ ಸಾಮೂಹಿಕವಾಗಿ ನಮ್ಮ ತಾಲೂಕು ಆಸ್ಪತ್ರೆಯಿಂದ 10 ಜನರನ್ನು ಟ್ರಾನ್ಸ್ಫರ್ ಆಗಿದೆ. ಭಾಳ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸು, ಎಕ್ಸ್ರೇ ಟೆಕ್ನಿಷಿಯನ್ನು ಮತ್ತು ಅನಸ್ಥೀಶಿಯಾ ಅರವಳಿಕೆ ತಜ್ಞರು ಇವೆಲ್ಲರೂ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರಿಗೆ ಬದಲಿ ವ್ಯವಸ್ಥೆ ನಾನು ಸಾಕಷ್ಟು ಫೈಟ್ ಮಾಡಿದೆ. ಬದಲಿ ವ್ಯವಸ್ಥೆ ಕೆಲವರು ಬಂದಿದ್ದಾರೆ, ಕೆಲವರು ಇಲ್ಲ. ಎಕ್ಸ್ರೇ ಟೆಕ್ನಿಷಿಯನ್ನು ಕೊಪ್ಪದಿಂದ ಇಲ್ಲಿಗೆ ಹಾಕಿದ್ದಾರೆ. ಅವರು ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ, 2 ಗಂಟೆ 3 ಗಂಟೆಗೆ ಹೊರಟು ಹೋಗ್ತಾರೆ. ಇವತ್ತು ನೋಡಿ, ಇವತ್ತಿಲ್ಲ ಎಕ್ಸ್ರೇ ಟೆಕ್ನಿಷಿಯನ್. ಅವ್ರನ್ನ ಈಗ ಪ್ರೈವೇಟ್ ಎಕ್ಸ್ರೇಗೆ ಕಳಿಸಿದ್ದಾರೆ. ನಾನು ಡಾಕ್ಟ್ರಿಗೆ, ಮೆಡಿಕಲ್ ಆಫೀಸರ್ಗೆ ಹೇಳಿದ್ದೀನಿ, ಯಾರು ಎಕ್ಸ್ರೇ ಟೆಕ್ನಿಷಿಯನ್ ಅವ ಟೈಮಿಗೆ ಸರಿಯಾಗಿ ಇರಲಿಲ್ಲ, ಅವನು ಸಂಬಳದಲ್ಲಿ ಡ್ರಾ ಮಾಡಿ ಅವ್ರಿಗೆ ಎಕ್ಸ್ರೇ ದುಡ್ಡನ್ನು ನೀವು ಕೊಡಿಸ್ಬೇಕು ಅಂತ ಡಾಕ್ಟ್ರಿಗೆ ಹೇಳಿ, ಮೆಡಿಕಲ್ ಆಫೀಸರಿಗೆ ಹೇಳಿ. ಇದಾಗದೆ ಹೋದರೆ ಭಾಳ ಕಷ್ಟ, ಬೇಜವಾಬ್ದಾರಿ. ಬಂದರೆ ಬಿಟ್ಟರೆ ಇದು ನಡೆಯೋದಿಲ್ಲ. ಎಕ್ಸ್ರೇ ಟೆಕ್ನಿಷಿಯನ್ ಇದ್ದಾಗಲೇ ಆಕ್ಸಿಡೆಂಟ್ ಆಗಿ ಬರಬೇಕು ಅಂತ ಹೇಳಿದ್ರೆ ಅದಾಗೋದಿಲ್ಲ.